ಎಲ್ಲರಿಗೂ ನಮಸ್ಕಾರ. ಜಸ್ವಿ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಈ ದಿನ ದೇವರಿಗೆ ನೈವೇದ್ಯಕ್ಕೆ ಮಾಡುವಂತಹ ಸ್ವೀಟ್ ಪೊಂಗಲ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಮೊದಲನೇದಾಗಿ 1 ಕಪ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ, 3/4 ಕಪ್ ಆಗುವಷ್ಟು ತೆಂಗಿನಕಾಯಿ, 1/4 ಕಪ್ ಆಗುವಷ್ಟು ಹೆಸರು ಬೇಳೆ. ಎಷ್ಟು ಅಕ್ಕಿ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ನಾವು ಬೆಲ್ಲನ ತಗೋಬೇಕು. ದ್ರಾಕ್ಷಿ, ಗೋಡಂಬಿ, ತುಪ್ಪ. 1 ಕಪ್ ಅಕ್ಕಿಗೆ 4 ಕಪ್ ನೀರು. ಇದು ಮೆಜರ್ಮೆಂಟ್. ನಾವೇನಾದ್ರೂ ಹೆಸರು ಬೇಳೆ ಹಾಕ್ತಿಲ್ಲ ಅಂತಂದ್ರೆ ನಾನು ತಗೊಂಡಿರೋ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ನೋಡಿ, ಅಕ್ಕಿ ಸಮ ಪ್ರಮಾಣದಲ್ಲಿದೆ, ಬೆಲ್ಲ ಕಪ್ಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಯಾಕೆ ಅಂತಂದ್ರೆ ಹೆಸರು ಬೇಳೆ ತಗೊಂಡಿರೋದಕ್ಕೋಸ್ಕರ. ಹೆಸರು ಬೇಳೆ ಹಾಕ್ತಾ ಇಲ್ಲ, ಬರೀ ಅಕ್ಕಿ ಹಾಕಿ ಮಾಡ್ತಾ ಇದೀವಿ ಅಂದ್ರೆ ಬೆಲ್ಲದಲ್ಲಿ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ನಾನೀಗ ಬೆಲ್ಲ ಮತ್ತೆ ನೀರನ್ನ ಇಡ್ತಾ ಇದ್ದೀನಿ. ಬೆಲ್ಲ ಕರಗಬೇಕು ಮತ್ತೆ ಅದನ್ನ ನಾವು ನೀಟಾಗಿ ಸೋಸ್ಕೋಬೇಕು. ನಾನು ತಗೊಂಡಿರೋ ನೀರಲ್ಲಿ 3/4 ಭಾಗದಷ್ಟು ನೀರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ನೀರು ಉಳಿಸ್ಕೊತಾ ಇದ್ದೀನಿ. ಇದೊಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬಿಸಿಯಾಗಿ ಕುದಿಬೇಕು ಮತ್ತೆ ಅದು ಕರಗಬೇಕು. ಸೊ ಬೆಲ್ಲ ಕರಗೋ ತನಕ ನಾವು ಇನ್ನೊಂದ್ ಕಡೆ ಪೊಂಗಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡೋಣ. ಸೊ ಇಲ್ಲಿ ನಾನು 3 ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಬಿಸಿ ಆಗಿದೆ. ಗೋಡಂಬಿ ಹಾಕೋತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ ಆಪ್ಷನಲ್, ನಿಮಗೆ ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅನ್ನೋದಿದ್ರೆ ಹಂಗೇನು ಕೂಡ ಮಾಡ್ಬೋದು. ಸ್ವಲ್ಪ ಕೆಂಪಾಗಬೇಕು ಗೋಡಂಬಿ, ಅಲ್ಲಿ ತನಕ ನಾವು ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಗೋಡಂಬಿ ಬಣ್ಣ ಬದಲಾಗಿದೆ, ಸ್ವಲ್ಪ ಕೆಂಪು ಬಣ್ಣ ಬರ್ತಾ ಇದೆ. ಈಗ ನಾನು ದ್ರಾಕ್ಷಿ ಹಾಕೋತಾ ಇದ್ದೀನಿ. ನಾನೀಗ ತೆಗೆದಿಟ್ಕೋತಾ ಇದ್ದೀನಿ. ಏನ್ ತುಪ್ಪ ಉಳ್ಕೊಂಡಿದೆ ಅದಕ್ಕೆ ನಾನು ಹೆಸರು ಬೇಳೆ ಹಾಕೋತಾ ಇದ್ದೀನಿ. ಹೆಸರು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬಾ ಘಮ್ ಅಂತ ಸ್ಮೆಲ್ ಬರಬೇಕು, ಅಲ್ಲಿ ತನಕ ನಾವು ಅದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಹೆಸರು ಬೇಳೆ ಬಣ್ಣ ಬದಲಾಗಿದೆ. ನಾವೀಗ ಅಕ್ಕಿ ಹಾಕೋತಾ ಇದ್ದೀನಿ. ಅಕ್ಕಿನ ತೊಳೆದು ಹಾಕೊಂಡಿದ್ದೀವಿ. ಈಗ ನೋಡಿ, ಬೆಲ್ಲ ನೀರಲ್ಲಿ ಕರಗಿದೆ. ಇದನ್ನ ನಾವು ಸೋಸ್ಕೊಂಡು ಇದಕ್ಕೆ ಕುಕ್ಕರ್ಗೆ ಹಾಕೋಣ. ನಾನು ಸೋಸ್ಕೊತಾ ಇದ್ದೀನಿ. ಸೊ ಆವಾಗಲೇ 1/4 ಭಾಗ ನೀರೇನೋ ಕುಡಿಸ್ಕೊಂಡೆ ಅಂದ್ರೆ ಇನ್ ಕೇಸ್ ಬೆಲ್ಲ ಏನಾದ್ರೂ ಕರಗಿಲ್ಲ ಅಂತಂದ್ರೆ ಅದಕ್ಕೆ ಆಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಹಾಕಿ ಶೋಧಿಸ್ಕೊಳ್ಳೋದಕ್ಕೋಸ್ಕರ ಉಳಿಸ್ಕೊಂಡಿದ್ದೆ. ಈಗ ಏನು ಉಳಿಸ್ಕೊಂಡಿದ್ದೆ ಆ ನೀರ್ನ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಆಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಇದು ಒಂದು ಕುದಿ ಬರಬೇಕು. ಕುದಿ ಬರೋ ತನಕ ಫ್ಲೇಮ್ ಹೈ ಮಾಡೋಣ. ಸೊ ನಾನು ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ ಹುರಿದು ತೆಗೆದಿಟ್ಕೋಬೇಕಾದ್ರೆ ಮತ್ತೆ ಹೆಸರು ಬೇಳೆ ಹುರ್ಕೋಬೇಕಾದ್ರೆ ಫ್ಲೇಮ್ ಸಿಮ್ಮಲ್ಲೇ ಇತ್ತು. ತುಂಬಾ ಕಡಿಮೆ ಫ್ಲೇಮ್ ಇಟ್ಕೊಂಡೆ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದು. ಅದಾದ್ಮೇಲೆ ಅಕ್ಕಿ ಹುರಿದು ನೀರು ಹಾಕಿದ್ಮೇಲೆ ಫ್ಲೇಮ್ನ ನಾನು ಹೈ ಮಾಡ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಇವಾಗ ಇದು 2 ವಿಷಲ್ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ಸೊ ಬಿಸಿ ಬಿಸಿ ಆದಂತ ಪೊಂಗಲ್ ಇವಾಗ ರೆಡಿ ಆಗಿದೆ ನೋಡಿ. ಸೊ ಇದಕ್ಕೆ ನಾವೀಗ ಏನ್ ದ್ರಾಕ್ಷಿ, ಗೋಡಂಬಿ ಹುರಿದಿಟ್ಕೊಂಡಿದ್ವಿ ಅದನ್ನ ಆಡ್ ಮಾಡ್ತಾ ಇದ್ದೀನಿ.